ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಒಂದು ಅಪ್ಡೇಟ್ ಅಥವಾ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಅಂತಾನೆ ಹೇಳ್ಬೋದು. ಸುಮಾರು ಜನರಿಗೆ ಡೌಟ್ ಇದೆ, ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತೀನೋ ಅಥವಾ ನನ್ನ ಪೇಜ್ ಫೇಕೋ ರಿಯಲೋ. ಸೊ ನಾವ್ ಅಮೌಂಟ್ ಹಾಕ್ಬಿಟ್ರೆ ಅಂದ್ರೆ ಯಾರೆಲ್ಲ ಕಸ್ಟಮರ್ಸ್ ಎಲ್ಲ ಅಮೌಂಟ್ ಹಾಕ್ಬಿಟ್ರೆ ನಮ್ದೆಲ್ಲ ಅಮೌಂಟ್ ಎಲ್ಲ ಇವ್ರು ತಗೊಂಡು ಇಸ್ಕೊಂಡು ಮೋಸ ಮಾಡ್ಬಿಡ್ತಾರೆ, ಏನೋ ಸ್ಯಾರಿ ಕಳ್ಸೋದಿಲ್ಲ ಏನೋ ಅಂತ ಹೇಳಿ ಬಿಗ್ ಕ್ವಶನ್ಸ್ ನಂಗೆ ಮೆಸೇಜ್ ಮಾಡ್ತಾನೆ ಇರ್ತೀರಾ. ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ ಸೊ ಅವ್ರಿಗೆ ಗೊತ್ತಿರತ್ತೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಸ್ಯಾರಿ ನೀವೇನ್ ಬುಕ್ ಮಾಡಿದೀರಾ ಸೊ ಅದನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತಿರುತ್ತೆ. ಬಟ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಯಾರಿ ಬುಕ್ ಮಾಡ್ಲಿಕ್ಕೆ ಹೆದರ್ತಾ ಇದ್ದೀರಾ ಸೊ ಅವರಿಗೆ ಕ್ಲಾರಿಫಿಕೇಶನ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ರೀಸೆಂಟ್ ಆಗಿ ನಾನು ರಸ್ಟ್ ಆರೆಂಜ್ ವಿತ್ ಈ ಕಾಫಿ ಬ್ರೌನ್ ಕಲರ್, ಡಾರ್ಕ್ ಕಾಫಿ ಬ್ರೌನ್ ಕಲರ್ ಸ್ಯಾರಿನ ಅಪ್ಲೋಡ್ ಮಾಡಿದೆ, ಗೊತ್ತಲ್ಲ. ಸೊ ಸ್ಟಾಕ್ ಇದೆ, ಬುಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸಾಫ್ಟ್ವೇರ್ ಕೂಡ ಕೊಟ್ಟಿದೆ. ಸುಮಾರು ಜನ ಈ ಸ್ಯಾರಿನ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ರ ಅಂಡ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಅಂಡ್ ಈ ಸ್ಯಾರಿ ನೋಡಿ ನನ್ನ ಹತ್ರನೇ ಇದೆ, ಸೊ ಫೇಕ್ ಅಲ್ಲ, ಇದು ರಿಯಲ್. ಸೊ ನಾನು ಇವಾಗ ಈ ಸ್ಯಾರಿನ ಒಬ್ರಿಗೆ ನಾನು ಆರ್ಡರ್ ಮಾಡಿದವರಿಗೆ ನಾನು ಕಳಿಸ್ಬೇಕು, ಇನ್ನು ಪ್ಯಾಕ್ ಕೂಡ ಮಾಡಿಲ್ಲ. ಸೊ ಒಂದಲ್ಲ ನೋಡಿ 2 ತೋರಿಸ್ತಾ ಇದೀನಿ, ಇನ್ನೂ ಸ್ಟಾಕ್ ಇದೆ ಆ ಸೈಡ್, 2 ಇದೆ ಅಲ್ವಾ. ಸೊ ಈ 2 ಸ್ಯಾರಿ ಒಬ್ರೇ ಕಸ್ಟಮರ್ ಬುಕ್ ಮಾಡಿರೋಂಥದ್ದು. ಸೊ ತುಂಬಾ ಚೆನ್ನಾಗಿದೆ ನೋಡಿ, ಓಕೆನಾ. ಸೊ ಈ ಸ್ಯಾರಿ ನಾನು ಇವಾಗ ಪೋಸ್ಟ್ ಮಾಡ್ಬೇಕು, ಯಾರು ಆರ್ಡರ್ ಮಾಡಿದಾರೆ ಅವ್ರಿಗೆ ಕಳಿಸ್ಬೇಕು, ಗೊತ್ತಾಯ್ತಲ್ವಾ. ಸೊ ನನ್ನ ಫೇಕ್ ಅಲ್ಲ, ನನ್ನ ಪೇಜ್ ರಿಯಲ್ ಇದೆ. ಅಂಡ್ ಯಾರೆಲ್ಲ ಆಲ್ರೆಡಿ ಸ್ಯಾರಿನ ತಗೊಂಡಿದ್ದಾರೆ ಸೊ ಅವ್ರಿಗೆ ಗೊತ್ತಿರತ್ತೆ. ಯಾರೆಲ್ಲ ಸ್ವಲ್ಪ ಹೆದರ್ತಾ ಇದೆ ಇವ್ರಿಗೆ ಅಮೌಂಟ್ ಹಾಕ್ಬೇಕೋ ಬೇಡೋ, ಸ್ಯಾರಿ ಕಳಿಸ್ತಾರೋ ಇಲ್ಲೋ ಅಂತ ಹೇಳಿ, ಸೊ ಸ್ಯಾರಿ ಖಂಡಿತವಾಗ್ಲೂ ಕಳಿಸ್ತೀನಿ. ಸುಮ್ನೆ ಪೇಜ್ ಕ್ರಿಯೇಟ್ ಮಾಡ್ಕೊಂಡು ನಾನು ಏನ್ ಮಾಡೋದಕ್ಕಾಗತ್ತೆ ಹೇಳಿ. ಸೊ ಕೆಲವರು ಆ ರೀತಿ ನಾನು ಮಾಡ್ಬೋದು, ಬಟ್ ಇಲ್ಲ, ನಮ್ ಪೇಜ್ ರಿಯಲ್ ಇದೆ, ಓಕೆನಾ. ಅಂಡ್ ಇನ್ನಷ್ಟು ಜನ ಸ್ಯಾರಿನ ನೀವು ವೇರ್ ಮಾಡಿ ತೋರಿಸಿ ಅಂತಾನು ಕೂಡ ಹೇಳ್ತಿರ್ತೀರಾ. ಸೊ ನಾನು ಯಾಕೆ ಸ್ಯಾರಿ ವೇರ್ ಮಾಡಲ್ಲ ಅಂತ ಹೇಳಿದ್ರೆ, ಹಾನೆಸ್ಟ್ ಆಗಿ ಹೇಳ್ಬಿಡ್ತೀನಿ, ನನಗೆ ಫೋಲ್ಡಿಂಗ್ ಮಾಡಕ್ ಬರೋದೇ ಇಲ್ಲ ಫ್ರೆಂಡ್ಸ್. ಸೊ ಒಂದ್ ಸ್ಯಾರಿ ನಾನು ಓಪನ್ ಮಾಡಿದೆ ಅಂತ ಹೇಳಿದ್ರೆ ಆ ಸ್ಯಾರಿ ನಾನೇ ಇಟ್ಕೋಬೇಕಾಗುತ್ತೆ, ಮತ್ ನಿಮ್ಗೆ ಕಳ್ಸಕ್ ಬರೋದಿಲ್ಲ. ಫೋಲ್ಡಿಂಗ್ ನೀಟ್ ಆಗಿರ್ಬೇಕು. ಸೊ ನಾನು ಹೇಳ್ಬೇಕಾಗಿ ಫೋಲ್ಡಿಂಗ್ ಮಾಡಿ ನಿಮಗೆ ಕೊಟ್ವಿ ಅಂತ ಹೇಳಿದ್ರೆ ನಾನು ಯೂಸ್ ಮಾಡಿರೋಂತ ಸ್ಯಾರಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ನಾನು ಶಾಪ್ ಹೋಗ್ತೀನಲ್ವಾ, ಅಂದ್ರೆ ಸಪ್ಲೈಯರ್ ಹತ್ರ ಹೋಗ್ತೀನಲ್ವಾ ಸ್ಯಾರಿ ನೋಡ್ಲಿಕ್ಕೆ, ಸೊ ಅಲ್ಲೇ ನಾನು ಶೂಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ, ಇಲ್ಲ ಅವರಿಗೆ ಹೇಳ್ಬಿಡ್ತೀನಿ ನೀವೇ ಶೂಟ್ ಮಾಡಿ ನನಗೆ ಕಳಿಸ್ಬಿಡಿ. ಸೊ ನಾನು ಅದನ್ನೇ ಅಪ್ಲೋಡ್ ಮಾಡ್ತೀನಿ. ಸೊ ನಾನಂತೂ ವೇರ್ ಮಾಡಿ ತೋರ್ಸೋದಿಲ್ಲ ಅಂತ ಹೇಳಿ. ಅಂಡ್ ಕೆಲವೊಂದಷ್ಟು ಜನ ಈ ರೀತಿ ನನಗೆ ಅಂದ್ರೆ ಸ್ಯಾರಿ ಹಿಂಗ್ ತೋರಿಸ್ಬಿಟ್ಟು ವಿಡಿಯೋ ಮಾಡಿ ಅಂತ ಹೇಳ್ತೀರಾ. ಸೊ ನೀವು ನೋಡಿರ್ಬೋದು ನನ್ನ ಚಾನಲ್ ನಲ್ಲಿ ನಾನ್ ಮಾಡ್ತಿರೋಂತ ಬಿಸ್ನೆಸ್ ಅಂದ್ರೆ ಸ್ಯಾರಿ ಬಿಸ್ನೆಸ್, ಜ್ಯುವೆಲ್ರಿ ವಿಡಿಯೋಸ್ ಗಳು ಬರುತ್ತೆ. ಅಂಡ್ ಆಲ್ಸೋ ಮೀಶೋ ಶಾಪಿಂಗ್ ವಿಡಿಯೋಸ್ ಗಳು ಕೂಡ ಬರುತ್ತೆ. ಅಂಡ್ ಆಲ್ಸೋ ಮೇನ್ ಆಗಿ ನನ್ನ ಚಾನಲ್ ಇದ್ದಿದೆ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್, ಸೊ ಅದು ಕೂಡ ಅಪ್ಲೋಡ್ ಮಾಡ್ಬೇಕು. ಈ 3 ಕೂಡ ಪ್ರತಿದಿನ 3 ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ಬೇಕು. ಸೊ ಹಾಗಾಗಿ ನಾನು ಕ್ಯಾಮ್ರಾ ಮುಂದೆ ಬಂದು ಮಾಡೋದಕ್ಕಾಗೋದಿಲ್ಲ, ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಸೊ ಫೇಕ್ ಅಲ್ಲ, ರಿಯಲ್. ಸೊ ಅರ್ಥ ಮಾಡ್ಕೊಂಡಿದೆ ಅಂತ ಅನ್ಕೊಂತೀನಿ. ಮತ್ತೆ ಶಾಪ್ ಅಲ್ಲಿ ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅವ್ರ ಹತ್ರ ಪ್ರಾಪರ್ ನೀಟಾಗಿ ಸೆಟಪ್ ಕೂಡ ಇರುತ್ತೆ, ನಿಮ್ಗೂ ಕೂಡ ನೋಡೋದಕ್ಕೆ ಚೆನ್ನಾಗಿ ಅನ್ಸುತ್ತೆ. ಮತ್ತೆ ಸ್ಯಾರಿ ನೀಟಾಗಿ ಅವ್ರು ತೋರಿಸ್ತಾರೆ. ಸೊ ನಾನು ಜಸ್ಟ್ ನೋಡಿ ಈ ಸ್ಯಾರಿ ಬಂದಿದೆ ತಗೊಳ್ಳಿ, ಈ ರೀತಿ ನಲ್ಲಿದೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಇದನ್ನ ಓಪನ್ ಮಾಡ್ಬೇಕು, ಪಲ್ಲು ಯಾವ ರೀತಿ ನಲ್ಲಿದೆ, ಬ್ಲೌಸ್ ಯಾವ ರೀತಿ ನಲ್ಲಿದೆ, ಕ್ವಾಲಿಟಿ ಎಲ್ಲ ಹೇಗಿದೆ, ಸೊ ಎಲ್ಲದೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಅವ್ರ ಸ್ಯಾರಿ ಎಲ್ಲ ಓಪನ್ ಮಾಡ್ಬೇಕಲ್ಲ. ಸೊ ಅಲ್ಲೇ ಬೆಸ್ಟ್ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ಯಾರಿ ಅವ್ರ ಹತ್ರನೇ ಓಪನ್ ಮಾಡಿಸ್ಬಿಟ್ಟು ನಾನು ಯಾವ್ದು ತಗೋಬೇಕು ಅಂತ ಅನ್ಕೊಂಡಿರ್ತೀನಿ ಅವ್ರ ಹತ್ರನೇ ನಾನು ಓಪನ್ ಮಾಡಿಸ್ಬಿಟ್ಟು ಸೊ ಅಲ್ಲೇ ನಾನು ಶೂಟ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸೊ ಹಾಗಾಗಿ ನಾನು ಕ್ಯಾಮ್ರಾ ಮುಂದೆ ಬಂದು ಮಾಡ್ತೀನ. ಸೊ ಕ್ಯಾಮ್ರಾ ಮುಂದೆ ಬರೋದೇನು ಅಥವಾ ನಾನು ವಾಯ್ಸ್ ಓವರ್ ಕೊಡೋದೇನು 2 ಒಂದೇ ಆಗಿದೆ ಅಲ್ವಾ. ಸೊ ನಿಮ್ಗೆ ಇವಾಗ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಮೋಸ ಅಂತೂ ಇಲ್ಲ, ನನ್ನ ಪೇಜ್ ರಿಯಲ್. ಸೊ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತೀನಿ. ಇವಾಗ ಇದು ಆಲ್ರೆಡಿ ಸೊ ಈ ಒಂದು ಸ್ಯಾರಿ ಔಟ್ ಆಫ್ ಸ್ಟಾಕ್ ಆಗಿದೆ. ಸೊ ನಾನು ವಾಟ್ಸ್ಆಪ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೀನಿ. ಮತ್ತೇನಾದ್ರು ಈ ಸ್ಯಾರಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಂಗೆ ಮೆಸೇಜ್ ಮಾಡಿ ನಾನು ಮತ್ತೆ ರೀಸ್ಟಾಕ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ಅಂಡ್ ಸಾಕಷ್ಟು ಜನ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಸ್ಯಾರಿ, ಸೊ ತುಂಬಾ ಜನ ನಂಗೆ ಇಷ್ಟಪಟ್ಟಿದಂತ ಸ್ಯಾರಿ ಅಂತಾನೆ ಹೇಳ್ಬೋದು. ಯಾರೆಲ್ಲ ತಗೊಂಡಿದ್ದಾರೆ ಅವರೆಲ್ಲ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ಲಕ್ಕಿ ಅನ್ನೋದಕ್ಕಿಂತ ಪುಣ್ಯ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲೂ ಕೂಡ ಸಿಕ್ಕಿರ್ಲಿಲ್ಲ. ಸೊ ನನಗೇನೋ ಬೈ ಚಾನ್ಸ್ ಸಿಕ್ಬಿಟ್ಟು ಸೊ ಅದನ್ನ ವಿಡಿಯೋ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಅದನ್ನ ವಿಡಿಯೋ ಮಾಡಿ ಶೂಟ್ ಮಾಡಿದೆ. ಒಂದು 200+ ಸ್ಯಾರಿನೇ ಸೇಲ್ ಆಗಿದೆ ಅಂತಾನೆ ಹೇಳ್ಬೋದು. ನನಗೆ ಈ ಒಂದು ಜರ್ನಿನಲ್ಲಿ ಫಸ್ಟ್ ಟೈಮ್ ಅಷ್ಟು ನಾನು ಅಮೌಂಟ್ ನೋಡಿದ್ದು ಕೂಡ ಅಂಡ್ ಆಲ್ಸೋ ಅಷ್ಟು ಸ್ಯಾರಿ ನಾನು ಸೇಲ್ ಮಾಡಿದ್ದು ಕೂಡ. ಸೊ ಯಾರೆಲ್ಲ ತಗೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಶಾಪ್ ಮಾಡ್ತಾ ಇರಿ. ಯಾರೆಲ್ಲ ಸ್ಯಾರಿ ಮಿಸ್ ಮಾಡ್ಕೊಂಡಿದ್ರೆ ನಾನು ಅಪ್ಡೇಟ್ ಕೊಡ್ತೀನಿ ಇಫ್ ಇನ್ ಕೇಸ್ ಬಂತು ಅಂತ ಹೇಳಿದ್ರೆ. ಸೊ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ, ಪ್ಯೂರ್ ಆಗಿ ನಿಮ್ಗೆ ಸಿಗುತ್ತೆ. ಸೊ ಅದು ಬೇಕಾದ್ರೆ ಬೇಕು ಅಂತ ಹೇಳಿದ್ರೆ ನಂಗೆ ಮೆಸೇಜ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ನಾನು ತರಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಅಂಡ್ ಈಗ ಎಲ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಸೊ ನನ್ನ ಹತ್ರನೇ ಇದೆ ಪ್ರಾಡಕ್ಟ್. ನಾನು ಇವಾಗ ಬೇರೆಯವರಿಗೆ ನಾನು ಇವಾಗ ಇದನ್ನ ಫುಲ್ ಪ್ಯಾಕ್ ಎಲ್ಲ ಮಾಡಿ ಕಳಿಸ್ಬೇಕು. ಈಗ ಸೀಸನ್ ಇರೋದ್ರಿಂದ
ಸ್ವಲ್ಪ ಬೇಗನೆ ಕಳಿಸ್ಬೇಕು, ನಿಮ್ಗೂ ಕೂಡ ಡಿಸಪಾಯಿಂಟ್ ಆಗಬಾರ್ದು ಅಲ್ವಾ. ಸೊ ಹಬ್ಬ ಬರಷ್ಟು ನೀವು ಕೂಡ ಸ್ಯಾರಿ ವೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದೀನಿ. ಅಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಾಟ್ಸ್ಆಪ್ ಅಲ್ಲೂ ಕೂಡ ನೀವು ಗ್ರೂಪ್ಗೆ ಜಾಯ್ನ್ ಆಗಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಯಾರೆಲ್ಲ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅಂಡ್ ಗ್ರೂಪ್ ಅಲ್ಲಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಆರಾಮಾಗಿ ಸ್ಯಾರಿನ ಬೈ ಮಾಡಿ, ಏನು ಭಯ ಪಡ್ಕೊಳ್ಬೇಡಿ. ಅಂಡ್ ತುಂಬಾ ಜನ ಕೂಡ ಸ್ಯಾರಿ ಬಲ್ಕ್ ಅಲ್ಲಿ ತಗೊಂಡಿದ್ದೀರಾ. ನಾನು ಇವತ್ತು ಅಪ್ಲೋಡ್ ಮಾಡಿದೀನಿ ಅಂತ ಹೇಳಿದ್ರೆ ಸಂಜೆ ಅಷ್ಟೊತ್ತಿಗೆ ಸ್ಟಾಕ್ ಖಾಲಿ ಆಗ್ಬಿಡ್ತಿದೆ. ಅಷ್ಟು ತುಂಬಾ ಚೆನ್ನಾಗಿ ಬಲ್ಕ್ ಅಲ್ಲಿ ಗೊತ್ತಿಲ್ಲದೆ ಇರೋರೆಲ್ಲರೂ ಕೂಡ ಟ್ರಸ್ಟ್ ಮಾಡಿ ತಗೊಂತಾ ಇದ್ದೀರಾ. ಸೊ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ನಾನು ಕೂಡ ಸ್ಟಾರ್ಟ್ ಮಾಡಿದ್ದು ಒಂದು 2 months ಇಂದ ನಾನು ಸ್ಯಾರಿ ಮತ್ತೆ ಜುವೆಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಈಗ ಸೀಸನ್ ಆಗಿರೋದ್ರಿಂದ ಸ್ಯಾರಿ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ತಾ ಇದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಅಂಡ್ ತುಂಬಾನೇ ಕ್ವಾಲಿಟಿ ಇರುವಂತ ನಾನು ಸ್ಯಾರಿಗಳಾಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು ನಾನು ಸೇಲ್ ಮಾಡ್ತಾ ಇರೋಂಥದ್ದು. ಅಂಡ್ ಒಬ್ರು ಕೇಳಿದ್ರು ಕ್ವಾಂಟಿಟಿ ಇದೆಯಾ ಕ್ವಾಲಿಟಿ ಇದೆಯಾ ಅಂತ ಹೇಳಿ. 2 ಇದೆ. ಮೇನ್ ಆಗಿ ಫಸ್ಟ್ ಒನ್ ಬಂದು ಕ್ವಾಲಿಟಿ ಇದೆ, ಮತ್ತೆ ಕ್ವಾಂಟಿಟಿನೂ ಕೂಡ ಇದೆ. ಅಂಡ್ ಆಲ್ಸೋ ಅಫೋರ್ಡಬಲ್ ಪ್ರೈಸ್. ಸೊ ಹೋಲ್ಸೇಲ್ ಪ್ರೈಸ್ ನನಗೆ ಏನ್ ಸಿಗತ್ತೆ ಮೀನ್ಸ್ ಅದ್ರ ಮೇಲೆ ಒಂದ್ ಸ್ವಲ್ಪ 100-200 rupees ಇಟ್ಟು ಮಾರ್ಜಿನ್ ಇಟ್ಟು ನಾನು ಸೇಲ್ ಮಾಡ್ತಿದ್ದೀನಿ. ಬಿಟ್ರೆ ನಿಮ್ಗೆ ಹೆವಿ ಮಾರ್ಜಿನ್ ನೀವು ಶಾಪ್ ಅಲ್ಲೆಲ್ಲ ನೋಡಿದ್ರೆ ಡಬಲ್ ಟ್ರಿಪಲ್ ಪ್ರೈಸ್ ನಿಮ್ಗೆ ಈ ಸ್ಯಾರಿ ಸಿಗತ್ತೆ. ಈಗ ನಿಮಗೆ ನಿಮಗೆ ತುಂಬಾ ಲೋ ಕ್ವಾಲಿಟಿನಲ್ಲೂ ಸಿಗತ್ತೆ, ಹೈ ಕ್ವಾಲಿಟಿನಲ್ಲೂ ಸಿಗುತ್ತೆ. ಸೊ ಇದು ಒರಿಜಿನಲ್ ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಏನಿರತ್ತಲ್ವಾ, ಸೊ ಅದ್ರದ್ದು ಫಸ್ಟ್ ಕಾಪಿ ಇದಾಗಿದೆ ಫ್ರೆಂಡ್ಸ್. ಓಕೆನಾ. ಸೊ ಯಾರು ಬುಕ್ ಮಾಡಿದ್ದಾರೆ ಅವರು ಬೇಕಾದ್ರೆ ಅವ್ರು ನಂಗೆ ರಿವ್ಯೂ ಕೊಡ್ತಾರಲ್ಲ ಅದನ್ನ ಸ್ಕ್ರೀನ್ ಶಾಟ್ ಹಾಕ್ತೀನಿ. ಫಸ್ಟ್ ಕಾಪಿ ಆಗಿದೆ, ತುಂಬಾ ಚೆನ್ನಾಗಿದೆ ಇದು. ಎಲ್ಲಾ ಫಂಕ್ಷನ್ಗೂ ಕೂಡ ನೀವು ಇದನ್ನ ವೇರ್ ಮಾಡಬಹುದು. ಅಂಡ್ ತುಂಬಾ ಟ್ರೆಂಡಿಂಗ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಇದು ನಿಮ್ಗೆ ಸಿಲ್ಕ್ ಅಲ್ಲೂ ಕೂಡ ಸಿಗುತ್ತೆ, ಮತ್ತೆ ಸೆಮಿ ಮೈಸೂರು ಸಿಲ್ಕ್ ಅಲ್ಲೂ ಕೂಡ ಸಿಗುತ್ತೆ. ಬಟ್ ಸಿಲ್ಕ್ ಚೆನ್ನಾಗಿರುತ್ತೆ. ಸೊ ನೋಡಿ ಬೇಕು ಅಂತ ಹೇಳಿದ್ರೆ ನಂಗೆ DM ಮಾಡಿ ನಾನು ಮತ್ತೆ ರೀಸ್ಟಾಕ್ ಮಾಡಿಸ್ತೀನಿ. ಓಕೆನಾ. ಅಂಡ್ ಹಾಗಾದ್ರೆ ನಿಮ್ಗೆಲ್ರಿಗೂ ಕೂಡ ಮತ್ತೆ ಹೇಳ್ತಾ ಇದೀನಿ, ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ. ಸೊ ನಾನು ಫೇಕ್ ಅಲ್ಲ, ನನ್ನ ಪೇಜ್ ಕೂಡ ಫೇಕ್ ಅಲ್ಲ. ಸೊ ನಾನು ನಿಮ್ಗೆ ಮೋಸನೂ ಕೂಡ ಮಾಡೋದಿಲ್ಲ. ನೀವೇನ್ ಬೈ ಮಾಡಿರ್ತೀರಾ ಸೊ ಅದು ನಿಮ್ಗೆ ತಲುಪತ್ತೆ. ವಿತಿನ್ 7 days ಅಲ್ಲಿ ನೀವು ಆರ್ಡರ್ ಮಾಡಿದಂತ ಪ್ರಾಡಕ್ಟ್ ನಿಮ್ ಕೈಯಲ್ಲಿ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಸಂಡೇ ಮತ್ತೆ ಸ್ಯಾಟರ್ಡೆ ಬಂತು ಅಂತ ಹೇಳಿದ್ರೆ ಡಿಲೇ ಆಗುತ್ತೆ. ಸೊ ಅದನ್ನ ಬಿಟ್ಟು ಇನ್ ಎಲ್ಲಾ ಡೇಸ್ ಅಲ್ಲೂ ಕೂಡ ವರ್ಕಿಂಗ್ ಡೇಸ್ ಇರತ್ತಲ್ವಾ, ಸೊ ಹಾಗಾಗಿ ಸಿಗತ್ತೆ. ನಾನು ಮತ್ತೆ ಪೋಸ್ಟರ್ ಕಳಿಸುವಂತದ್ದು. ಚಿಕ್ಕ ಪುಟ್ಟ ಹಳ್ಳಿಲಿ ಇದೀರಾ ಅಂತ ಹೇಳಿದ್ರು ಕೂಡ ನಿಮ್ಗೆ ತಲುಪತ್ತೆ. ನೀವೇನು ಚಿಂತೆ ಮಾಡ್ಕೋಬೇಡಿ, ವರಿ ಮಾಡ್ಕೋಬೇಡಿ. ಓಕೆನಾ. ಹಾಗಂತ ಹೇಳ್ತಾ ಹಾಗಾದ್ರೆ ಇವತ್ತಿನ ವಿಡಿಯೋನಿಗೆ ಈ ಒಂದು ಕ್ಲಾರಿಫಿಕೇಶನ್ ವಿಡಿಯೋನಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಒಂದು ಹೊಸ ಅಪ್ಡೇಟ್ ಜೊತೆಗೆ ಒಂದು ಹೊಸ ಸ್ಯಾರಿ, ಜುವೆಲ್ಸ್ ಅಥವಾ ಒಂದೊಳ್ಳೆ ಯೂಸ್ಫುಲ್ ಆಗಿದ್ದ ಕಂಟೆಂಟ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.